तेजस्विनावधीतमस्तु मा विद्विषावहै। ॐ शान्ति शान्ति शान्ति। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरोन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देव त्वमेव सर्वं मम देव। ॐ यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः देवाय तस्मै नमः देवाय तस्मै नमः। ಮಂಕುತಿಮ್ಮನ ಕಗ್ಗ ಮೊದಲನೇ ಮೂರ್ಪದ್ಯ ಹೋಗ್ತೀನಿ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡಂ ಅಳ್ತೀಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಯಾವುದನ್ನು ಕಾಣದಿದ್ದರೂ ಭಕ್ತಿಯಿಂದ ನಮಿಸಿದ್ದಾರೆ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವಜಡ ರೂಪ ಪ್ರಪಂಚವನ್ನು ಅದಾವುದೋ ಆವರಿಸಿಕೊಂಡು ಒಳ ನೆರೆದುಬಿಹುದಂತೆ. ಆವರಿಸಿಕೊಂಡು ಇದೆ, ಒಳಗಡೆ ಸೇರಿಕೊಂಡು ಇದೆ. ಭಾವಕ್ಕೆ ಒಳಪಡದಂತೆ, ಭಾವನೆಗೆ ಸಿಗಲ್ಲ, ಮನಸ್ಸಿಗೆ ಸಿಗಲ್ಲ. ಅಳತೆಗೆ ಅಳವಡದಂತೆ, ಅದು ಹೇಗಿದೆ ಅಂತ ನಮ್ಮ ಕಣ್ಣು ತಿಳ್ಕೊಳ್ಳೋಕ್ಕೆ ಆಗಲ್ಲ. ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ.
ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು. ಅದು ಇದೆ ಅಂತಲೂ ಹೇಳ್ತಾ ಇಲ್ಲ, ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ತಿಳಿಯಗೊಡದೊಂದು ವಸ್ತು. ಈ ವಸ್ತು ಅನ್ನೋ ಪದ ಬ್ರಹ್ಮ ವಸ್ತು. ವೇದಾಂತದಲ್ಲಿ ವಸ್ತು ಅಂದರೆ ಬ್ರಹ್ಮತತ್ವ, ಪರಬ್ರಹ್ಮ ತತ್ವಕ್ಕೆ ವಸ್ತು ಅಂತಾರೆ. ಅದನ್ನೇ ಇಹುದೋ ಇಲ್ಲವ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂದ, ತನ್ನ ಮಹಿಮೆಯಿಂದ, ನಿಜ ಅಂದರೆ ತನ್ನ ಮಹಿಮೆಯಿಂದ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದು. ಜಗವಾಗಿ ಜೀವವೇಷದಲ್ಲಿ ವಿಹರಿಪುದು ತನ್ನ ನಿಜ ಮಹಿಮೆಯಿಂದ. ಹೇಗೆ ಗುರುತಿಸೋದು? ನೀವೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ ಮಾಡ್ತಾ ಇದ್ದಾಗ ಏನೋ ಎಲ್ಲ ಹೋಗ್ತಾ ಇರ್ತದೆ, ಪಾಸ್ ಆಗ್ತಾ ಇರ್ತದೆ. ಯು ಡೋಂಟ್ ಕಾಗ್ನೈಸ್. ಬಟ್ ಇಫ್ ಯುವರ್ ಮೈಂಡ್ ಈಸ್ concentrating on something, some picture, some incident, so you forget all the external things and you will revel in those pictures, those imaginary, and there will be a movement inside your body. ಕೆಲವು ಸಾರಿ ಆ ಪಿಕ್ಚರ್ ಎಷ್ಟು ತೀವ್ರತೆ ಆಗಿದೆ ಅಂದರೆ ನೀವೇ ಆ ಪಿಕ್ಚರ್ ಆಗಿರ್ತೀರಾ, ನೀವೇ ಅದಾಗಿರ್ತೀರ. ನಿಮಗೆ ಅಲ್ಲಿಂದ ಆಚೆ ಬರೋವರೆಗೂ ನೀವು ಆ ಇಮ್ಯಾಜಿನರಿ, ಆ ಡ್ರೀಮ್, ಡೇ ಡ್ರೀಮ್, ಆ ಪೊಸಿಷನಲ್ಲೇ ಇರ್ತೀರ. ಚಕ್ಕದ ಆಚೆ ಬರ್ತೀರ. ಅದೇನಾಯಿತು? ಮಿಥ್ಯೆ. ಹೌದಾ? ಇಟ್ ಇಸ್ ದ ಪ್ರೊಜೆಕ್ಷನ್ ಆಫ್ ಯುವರ್ ಮೈಂಡ್. ಹಾಗೆಯೇ ಪರಬ್ರಹ್ಮ ತತ್ವ ತನ್ನ ಮಹಿಮೆಯಿಂದ ಜಗವಾಗಿ ಜೀವವೇಷದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಪ್ರಪಂಚ, ಇದೆಲ್ಲ ಪರಬ್ರಹ್ಮನ ಒಂದು ಇಮ್ಯಾಜಿನೇಷನ್, ಕನಸು. ನಿಮ್ಮ ಎಚ್ಚರ ಪ್ರಪಂಚ ಇದೆಯಲ್ಲ, ಸತ್ಯನೇ ಇದು? ಸತ್ಯ ಅಂತ ಹೇಳಿಕ್ಕೆ ಏನಿದೆ ನಿಮ್ಮ ಹತ್ರ ಆಧಾರ? ಸತ್ಯ ಅಂದ್ರೇನು? ಇವತ್ತಿದ್ದಿದ್ದು ನಾಳೆ ಇರಬೇಕು, ನಾಳೆ ಇದ್ದಿದ್ದು ನಾಡಿದ್ದಿರಬೇಕು, ಇಲ್ಲ 100 ವರ್ಷ ಆದ್ಮೇಲೆ ಇರಬೇಕು. 100 ವರ್ಷ ಆದ್ಮೇಲೆ ನಾವು ಯಾರಿರ್ತೀವಿ ಇಲ್ಲಿ? 100 ವರ್ಷದ ಹಿಂದೆ ಯಾರಿದ್ದು ನಾವಿಲ್ಲಿ? ನಾವಲ್ಲಿರಲಿಲ್ಲ, ನಾವಂದೇ ಇರಲ್ಲ. ಸೊ ಈ 100 ವರ್ಷಗಳ ಕಾಲ ನಮ್ದೇನು ಬದಲಾವಣೆ ಇದೆ, ಪರಬ್ರಹ್ಮ ತತ್ವದ ಪ್ರೊಜೆಕ್ಷನ್. ಈಗೇನಾದ್ರು ಅರ್ಥ ಆಗುತ್ತಾ ನೋಡಿ? ನಿಜ ಮಹಿಮೆಯಿಂದ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದು. ತಾನು ವಿಹರಿಸ್ತಾ ಇದೆ ಜೀವವೇಷದಲ್ಲಿ ನಮ್ಮ ಮೂಲಕ. ಸ್ವಲ್ಪ ದಿವಸ ಆದ್ಮೇಲೆ ಆ ಬಬಲ್ ಹೋಗ್ಬಿಡುತ್ತೆ, ಟಸ್ ಆಗುತ್ತೆ. ಕರೆಕ್ಟ್? ಜಗವಾಗಿ ಜೀವವೇಷದಲ್ಲಿ ವಿಹರಿಪುದು. ಅದು ಒಳ್ಳೆದೆಂಬುದು ನಿಜವಾದಿಸದವಾದ, ಅದು ಒಳ್ಳೆಯದು. ಅದು ಒಳ್ಳೆಯದೊಂದು ಯಾಕೆ ಅಂದರೆ, ನಾವು ಈ ದೇಹ ಧಾರಣೆ ಮಾಡಿ ಇಲ್ಲಿ ಬಂದಮೇಲೆ ನಮಗೆ ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಎಲ್ಲ ಇದೆ. ನಮ್ಗೆ ಒಳ್ಳೇದು ಮಾತ್ರ ಬೇಕು, ಕೆಟ್ಟದ್ದು ಮಾತ್ರ ಬೇಡ. ಲೈಕ್ಸ್ ಆ್ಯಂಡ್ ಡಿಸ್ಲೈಕ್. ಈ ಒಳ್ಳೆಯದ್ರಲ್ಲಿ ನಾವು ಪರಮಾತ್ಮ, ದೇವರು, ಒಳ್ಳೆಯದು, ಸತ್ವಗುಣ ಈ ಥರ ಎಲ್ಲ ತಗೊಂಬಂದಿದ್ದೀವಿ. ಇದೆಲ್ಲ ಒಳ್ಳೆಯದನ್ನೆಲ್ಲ ಕೂಡ ಹಾಕಿದ್ರೆ ದೇವರು ಅಂತ ಹೇಳ್ತೀವಿ. ಶುದ್ಧ ಸಾತ್ವಿಕ. ಅದು ಒಳ್ಳೆಯದು, ಅದು ನಮ್ಗೆ ಉಪಯೋಗ ಆಗುತ್ತೆ ಅಂದರೆ ನಿಮಗೆ ನಿಶ್ಚಯವಾದರೆ, ನಿಷಧವಾದೊಡೆ ನಿಶ್ಚಯವಾದರೆ ಆ ತತ್ವಕ್ಕೆ ಶರಣು. ಅರ್ಥ ಆಗಲಿಲ್ಲ ಹೋದರೆ ಇನ್ನೊಂದು ಹೇಳ್ತೀನಿ ಕೇಳಿ. ನನಗೊಂದು ಕನಸು ಬಿದ್ದಿದೆ. ಕನಸಿನಲ್ಲಿ ನಾನು ಒಂದು ಹೊಲದ ಬಂಡಲ್ಲಿ ಹೋಗ್ತಾ ಇದ್ದೀನಿ. ಹೊಲದ ಬಂಡಿದ್ದಿಲ್ಲ, ದಂಡೆ, ಅದರಲ್ಲಿ ಹೋಗ್ತಾ ಇದ್ದೀನಿ. ಗಿಡ ಮರ ನೇಚರ್ ಎಲ್ಲ ನೋಡ್ತಾ ಇದ್ದೀನಿ. ಬಹಳ ಸಂತೋಷವಾಗ್ತಾ ಇದೆ. ಮೋಡ, ಆಕಾಶ, ಎಲ್ಲ ಹಕ್ಕಿಗಳು ಎಲ್ಲ ನೋಡ್ತಾ ಇದ್ದೀನಿ. ಹಾಗೆ ನನಗೆ ಅದು ಯೋಚನೆ ಆಗುತ್ತೆ. ಐ ವಂಡರ್ ಹೂ ಇಸ್ ದ ಕ್ರಿಯೇಟರ್ ಆಫ್ ದಿಸ್. ಎಲ್ಲಿ? ಡ್ರೀಮಲ್ಲಿ. ಐ ವಂಡರ್ ಹೂ ಇಸ್ ದ ಕ್ರಿಯೇಟರ್ ಆಫ್ ದಿಸ್. ಇವಾಗ ಹೇಳಿ, ಯಾರು ಕ್ರಿಯೇಟರ್? ಐ ಆಮ್ ದ ಕ್ರಿಯೇಟರ್. ಆ ಡ್ರೀಮಲ್ಲಿ ನಾನು ಕ್ರಿಯೇಟರ್ ಅಂತ ನನಗೆ ಗೊತ್ತಿಲ್ಲ.
I enjoy, I give the credit to the creator without knowing that I am the creator. ಇಲ್ಲೂ ಕೂಡ ನಿಜ ಜೀವನದಲ್ಲೂ ಕೂಡ ಏನು ನೀವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಿ ಅದನ್ನು ಯಾರು ಕ್ರಿಯೇಟ್ ಮಾಡಿರೋದು? ನೀವಂದ್ರೆ ಏನು? ಅಧ್ಯಾತ್ಮದ ಪ್ರಕಾರ ಪರಬ್ರಹ್ಮ ತತ್ವ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದನೀತಂ ಗುಹಮಾಂ ಪರಮೇ ವ್ಯೋಮನ್. ಒಳಗಡೆ ಇರೋದು ಹೊರಗಡೆ ಇರೋದು ಎಲ್ಲ ಪರಬ್ರಹ್ಮ ತತ್ವ. ಇಹುದೋ ಇಲ್ಲವೋ ತಿಳಿಯಕೊಡೋದೊಂದು ವಸ್ತು. ಈಗ ಹೇಳಿ, ಅದು ಇಹುದು ಇಲ್ಲವೋ ಯಾಕೆ ಹೇಳಲ್ಲ? ಯಾಕೆ ಹೇಳಂದ್ರೆ ನಾನೇ ಕ್ರಿಯೇಟರ್, ನಾನೇ ಹೇಳಬೇಕು. ತನ್ನ ಮಹಿಮೆಯಿಂದ ಜಗವಾಗಿ ಜೀವ ನಾವು ಏನೇನು ಪ್ರಪಂಚದಲ್ಲಿ ಅನುಭವಿಸ್ತಾ ಇದ್ದೀವಿ, ಏನೇನು ನೋಡ್ತಾ ಇದ್ದೀವಿ, ಎಲ್ಲ ನಮ್ಮ ಇಮ್ಯಾಜಿನೇಷನ್, ನಮ್ಮ ಅನುಭವ. ನಾವು ಹೇಳ್ಕೋಬೋದು ನಾನು ಹಾಗೆ ನಾನು ಹೀಗೆ ಅಂತ ಇನ್ನೊಬ್ರ ಹತ್ರ ಹೇಳಿ ಕೊಚ್ಕೋಬೋದು, ಅದೇ ನಮ್ಮ ವ್ಯವಸ್ಥೆ. ಆದರೆ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಇದು ನನ್ನ ಪ್ರೊಜೆಕ್ಷನ್. ದ ವರ್ಲ್ಡ್ ಈಸ್ ಮೈ ಓನ್ ಪ್ರೊಜೆಕ್ಷನ್. ಎಚ್ಚರ ಸ್ಥಿತಿ, ಕನಸಿನ ಸ್ಥಿತಿ, ನಿದ್ದೆಯ ಸ್ಥಿತಿ. ಕನಸಿನಲ್ಲಿ ಎಚ್ಚರದಲ್ಲಿ ಬಂದಾಗ ಕನಸು ಸುಳ್ಳಾಗುತ್ತೆ. ಎಚ್ಚರದಲ್ಲಿರೋದು ನಿದ್ದೆಯಲ್ಲಿ ಹೋದಾಗ ಎಚ್ಚರನು ಸುಳ್ಳಾಗುತ್ತೆ. ಹೌದಾ? ನಿದ್ದೆಯಲ್ಲಿರೋನಿಗೆ ಎಚ್ಚರ ಎಲ್ಲಿದೆ? ಏನಿದೆ? ಪ್ರಪಂಚ ಎಲ್ಲಿದೆ? ಸೂರ್ಯ ಎಲ್ಲಿದೆ? ಚಂದ್ರ ಎಲ್ಲಿದೆ? ಕಾಲ ಎಲ್ಲಿದೆ? ಏನಿಲ್ಲ. ಹಾಗೇನೆ ವಾಸ್ತವ ಪ್ರಪಂಚಕ್ಕೆ ಯಾರು ಎಚ್ಚೆತ್ತಿದ್ದಾರೆ ಅವರಿಗೆ ಇಡೀ ವಸ್ತು ಪ್ರಪಂಚವು ಪೊಳ್ಳು ನೊಳಲಟ್ಟೆ. ಸೊ ಇಹುದೋ ಇಲ್ಲವೋ ತಿಳಿಯಬಡದ ಒಂದು ವಸ್ತು ನಿಜ ಮಹಿಮೆಯಿಂದ ತನ್ನ ಮಹಿಮೆಯಿಂದ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದು. ಅದು ಒಳ್ಳಿತೆಂಬುದು ನಿಷದವಾದಡೆ ನಿಮಗೆ ನಿಶ್ಚಯವಾದರೆ ಗಹನ ತತ್ವ. ಗಹನ ತತ್ವ ಎಲ್ಲ ಆಕಾಶದಲ್ಲಿಲ್ಲ, ದೇವಸ್ಥಾನದ ಒಳಗಡೆ ಇಲ್ಲ, ಅಥವಾ ಯಾತ್ರೆ ಎಲ್ಲ ಹೋಗಿ ಇದೆ. ಯಾರ್ಯಾರಿಗೆ ಎಷ್ಟೆಷ್ಟು ನಂಬಿಕೆ ಎಷ್ಟೆಷ್ಟಿದೆ ಇದೆಲ್ಲ ಸತ್ಯನೇ. ಎಲ್ಲ ಇನೀತು ದಿಟಗಳಿಗೂ ತುಂಬ ದಿಟದ ಅಂಶಗಳು, ಇವೆಲ್ಲ ದಿಟ. ಅಧ್ಯಾತ್ಮ ದೃಷ್ಟಿಯಿಂದ ಅದಿಲ್ಲ. ಯು ಆರ್ ನಾಟ್ ಎ ಡ್ರಾಪ್ ಇನ್ ದ ಓಷನ್. You are the entire ocean in a drop. Entire ocean. ಹೊರಗಡೆ ಏನಿದೆ ಅದೆಲ್ಲ ನಿಮ್ಮಲ್ಲಿ. ಒಳಗಡೆ ಹೋದಾಗ ಹೊರಗೆ ಬೇರೆ ಬೇರೆ ಇಲ್ಲ, ಎಲ್ಲ ಒಂದೇ. ಸಮುದ್ರದಲ್ಲಿ ಎಷ್ಟೋ ಅಲೆಗಳಿರ್ತವೆ. ದೊಡ್ಡ ಅಲೆ, ಚಿಕ್ಕ ಅಲೆ, ಭಾಳ ಫಾಸ್ಟಾಗಿ ಹೋಗೋದು, ಸ್ವಲ್ಪ ಸ್ಲೋವಾಗಿ ಹೋಗೋದು, ಡಿಫರೆಂಟ್ ಎಲ್ಲ ಅಲೆಗಳು. ನೋಡಲಿಕ್ಕೇನು ಎಲ್ಲ ಬೇರೆ ಬೇರೆ ಅಲೆಗಳು. ಹೌದಲ್ವಾ? ನೋಡ್ತಿರಲ್ವ? ವಾಸ್ತವ ಪ್ರಪಂಚದಲ್ಲಿ ಬಿಸಿಲ್ವ ಪಿಕ್ಚರ್ ಮಾಡಿ. ಸೊ ಒಂದು ಅಲೆ ಯೋಚನೆ ಮಾಡುತ್ತೆ, ನನ್ನ ಮೂಲಕ ಹೋಗ್ತೀನಿ ಅಂತ. ಮೆತ್ತಿಗೆ ಒಳಗಡೆ ಹೋಗುತ್ತೆ. ಒಳಗಡೆ ಹೋದಾಗ ಎಲ್ಲಿವರೆಗೆ ಹೋಗುತ್ತೆ? ಸಮುದ್ರ ಮೇಲ್ಮಟ್ಟದಿಂದ ಮೇಲ್ಮೇಲೆ ಅಲ್ಲಿ ಹೋಗುತ್ತೆ. ಅಲ್ಲೋಗಿ ನೀರನ್ನು ಟಚ್ ಮಾಡುತ್ತೆ ಒಳಗಡೆ. ಸ್ವಲ್ಪ ಒಳಗಡೆ ಹೋದರೆ ಅಲೆ ಎಲ್ಲಿದೆ? ಇನ್ನೊಂದು ಅಲೆ ಎಲ್ಲಿದೆ? ಚಿಕ್ಕ ಅಲೆ ಎಲ್ಲಿದೆ? ದೊಡ್ಡ ಅಲೆ ಎಲ್ಲಿದೆ? ನೀರು. ಅಲ್ಲಿ ನೀರು, ಈ ನೀರು, ಆ ನೀರು, ಎಲ್ಲ ನೀರು. ನಾವು ಕೂಡ ನಮ್ಮ ಒಳಗಡೆ ಹೋಗ್ತಾ 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 ಒಳಗಡೆ ಇರೋದು ಹೊರಗಡೆ ಇರೋದು ಒಂದೇ. ಇನ್ನೊಂದು ಉದಾಹರಣೆ ಹೇಳ. ನೀರು, ಮೀನು ನೀರಿನಲ್ಲಿ ಇರ್ತದೆ. ಮೀನನ್ನು ಮೆತ್ತಿಗೆ ತೆಗಿ, ಏನಾಗುತ್ತೆ?
ದಾಡಿ ಸತ್ತೋಗುತ್ತೆ. ಒಳಗಡೆ ಇಟ್ಟರೆ ಇರುತ್ತೆ. ಸೊ ಮೀನು ನೀರು ಬೇರೆ ಬೇರೆ ಅಲ್ಲ. ನೀರು ಬದಲಾವಣೆಯಾಗಿ ಮೀನಾಗಿದೆ. ನಮ್ಮ ಕತೆ ಏನು, ನಮ್ಮಲ್ಲಿ ಯಾರೊಬ್ಬರನ್ನ ಎತ್ಕೊಂಡೋಗಿ 65 ಮೈಲ್ ಮೇಲೆ ಹಿಂಗಿಟ್ರೆ ನಾವಿರೋದು ನಿರ್ವಾತ ಪ್ರದೇಶ, 65 ಮೈಲ್ಸ್ ಅಷ್ಟೇ ಅದು, ಆಮೇಲೆ ಇಲ್ಲ. ಸೊ ವಾಪಸ್ ಬಂದರೆ ನಾವಿರ್ತೀವಿ. ಸೊ ನಮಗೆ ಇರ್ಲಿಕ್ಕೆ ಏನು ಬೇಕು, ನೀರಿಗೆ ಹೇಗೆ ನೀರು ಮೀನು ಹೇಗೆ ನಮಗೆ ಗಾಳಿ ಬೇಕು. ಪ್ರಾಣ, ಮುಖ್ಯ ಪ್ರಾಣ ನಮಗೆ ಬೇಕು. ಪ್ರಾಣ ನಾನು ಬೇರೆ ಬೇರೆ ಅಲ್ಲ. ಇನ್ ದ ಮೀಡಿಯಾ ಆಫ್ ಪ್ರಾಣ ಐ ಕಮ್, ಐ ಎಕ್ಸಿಸ್ಟ್ ಆ್ಯಂಡ್ ಐ ಗೋ ಬ್ಯಾಕ್ ಟು ದ ಮೀಡಿಯಾ ಆಫ್ ಪ್ರಾಣ. ನಾನು ಹೋಗ್ತಾ ಇದ್ದೀನಿ, ನಾನು ದೇಹ ಬಿಡ್ತಾ ಇದ್ದೀನಿ ಅಂದರೆ ನನ್ನ ದೇಹ ಪ್ರಾಣದಿಂದ ಕಳ್ಸ್ಕೊಂಡಿದೆ ಅಷ್ಟೇ, ಪ್ರಾಣ ಅಲ್ಲೇ ಇದೆ. ಪ್ರಾಣಕ್ಕೆ ಆಧಾರವಾಗಿರೋದು ಯಾವುದು? ಆಕಾಶ, ಸ್ಪೇಸ್. ಆತ್ಮನಃ ಆಕಾಶ ಸಂಭೂತಃ ಆಕಾಶಾದ್ ವಾಯು, ವಾಯುರಗ್ನಿ, ಅಗ್ನೇರಾಪಃ ಅದ್ಯ ಪೃಥಿವೀ, ಪೃಥಿವ್ಯಾಂ ಓಷಧೇಯ, ಓಷಧೇಭ್ಯೋ ಅನ್ನಂ, ಅನ್ನಾತ್ ಪುರುಷಃ. ಹಿಂದಕ್ಕೆ ಹೋಗ್ತಾ ಹೋಗ್ತಾ ಇಫ್ ಯು ರೀಟ್ರೇಸ್ ಯುವರ್ ಸ್ಟೆಪ್, ಗೋ ಬ್ಯಾಕ್ ಇನ್ ಆಕಾಶ. ಆತ್ಮನ ಸಂಭೂತಃ, ಆತ್ಮನ ಆಧಾರದಲ್ಲಿ ಆಕಾಶ ಇದೆ. ಪ್ಯೂರ್ ಕಾನ್ಷಿಯಸ್ನೆಸ್ ಅಂತೀರಿ, ಪ್ಯೂರ್ ಅವೇರ್ನೆಸ್ ಅಂತೀರಿ, ಪರಮಾತ್ಮ ತತ್ವ ಅಂತೀರಿ, ಪರಬ್ರಹ್ಮ ತತ್ವ ಅಂತೀರಿ. ನಾನು ಒಳಗಡೆ ಹೋದಾಗ ನನಗೆ ಅದು ಗೋಚರವಾದದ್ದು. ಯಾರಿಗೆಂದರೆ ಸುಳಿಯುವುದದು ಸೂಕ್ಷ್ಮಾನುಭವಗಳಲ್ಲಿ ತಿಳಿಮನದಿ ನೋಳ್ಪರ್ಕೆ ಮಂಕುತಿಮ್ಮ. ತಿಳಿಮನದಿ ನೋಳ್ಪರ್ಕೆ. ತಿಳಿಯಾದ ಮನಸ್ಸಿನಿಂದ ಯಾರು ನೋಡ್ತಾರೆ, ಚಿತ್ತಶುದ್ಧಿಯಿಂದ ಯಾರು ನೋಡ್ತಾರೆ, ಅವರಿಗೆ ಮಾತ್ರ ಸುಳಿಯುವುದು ಆಗೀಗ ಪರಬ್ರಹ್ಮ ತತ್ವ ಆಗಿ. ಒಂದು ವೇಳೆ ಈ ರೀತಿ ಮಾತಾಡ್ತಾ ಇದ್ದಾಗ ನಿಮ್ಮ ಮನಸ್ಸು ಅಥವಾ ನನ್ನ ಮನಸ್ಸು ಎಲ್ಲ ಚಕ್ಕತೆ ಹಿಂದೆ ಹೋಗಿ ಅಲ್ಲಿ ಮುಟ್ಟಿ ವಾಪಸ್ ಬಂದರೆ ನನ್ನ ಸ್ವರೂಪಕ್ಕೆ ನಾನು ಹೋಗಿದ್ದೀನಿ ಅಂತ ಲೆಕ್ಕ. ಯಾಕಂದರೆ ನಿದ್ದೆಯಲ್ಲಿ ನಾನು ಅಲ್ಲಿರ್ತೀನಿ, ನಿದ್ದೆಯಲ್ಲಿ ತಮಸ್ಸೆ ಇರುತ್ತೆ, ನನಗೆ ಗೊತ್ತಿಲ್ಲ. ಈ ವಿಚಾರ ಮಾರ್ಗದಲ್ಲಿ ಹೋಗಿ 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 ನಾನೇನಾದ್ರು ಸ್ತಬ್ಧವಾಗಿ ತಟಸ್ಥವಾಗಿ ನಿಂತು ಬಿಟ್ಟರೆ ನನ್ನ ಮನಸ್ಸು ಅಲ್ಲಿ ಎಸ್ಕೇಪ್ ಆಗಬೇಕು. ಎಲ್ಲೋ ಒಂದು ವಿಚಾರ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಬ್ರಹ್ಮಾನುಭವ ಅಂದರೆ ಅದು ನನ್ನ ಸ್ವರೂಪದ ಅನುಭವ. ಅದು ವಸ್ತು ವಿಷಯಗಳ ಮೂಲಕ ಆಗಿರ್ಬೋದು, ಶಾಸ್ತ್ರಗಳ ಮೂಲಕ ಆಗಿರ್ಬೋದು, ಸಂಗೀತದ ಮೂಲಕ ಆಗಿರ್ಬೋದು, ಸಂಸಾರದಲ್ಲಿ ಆಗಿರ್ಬೋದು. ಎಲ್ಲೆಲ್ಲೂ ಬ್ರಹ್ಮಾನುಭವ ನೀವು ಪಡೀಲಿಕ್ಕೆ ಶುರು ಮಾಡಿದರೆ ನಿಮಗೆ ಮಂಕುತಿಮ್ಮನ ಕಗ್ಗ ಅರ್ಥ ಆಗ್ತಾ ಇದೆ ಅಂತ. ಕವಿತ್ವ ಇದೆ, ಆಮೇಲೆ ತುಂಬ ಚೆನ್ನಾಗಿ ಬರೆದಿದ್ದಾರೆ, ತುಂಬ ವಿಷಯ ಇದೆ, ಅದು ಬೇರೆ. ನಿಮ್ಮ ಅನುಭವಕ್ಕೆ ಏನಾದರೂ ನಿಮ್ಮನ್ನು ನೀವು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಈ ಗ್ರಂಥದಲ್ಲಿ ಕನ್ನಡದ ಭಗವದ್ಗೀತೆ ಪ್ರಾಕ್ಟಿಕಲ್ ಟೆಕ್ಸ್ಟ್, ಭಗವದ್ಗೀತೆಗೆ ಹೇಳ್ತಾರೆ ಪ್ರಾಕ್ಟಿಕಲ್ ಟೆಕ್ಸ್ಟ್ ಅಂತ. ಇದು ಭಗವದ್ಗೀತೆಗೆ ಸಮಾನವಾಗಿರುವಂಥದ್ದು. ಪ್ರಾಕ್ಟಿಕಲ್ ಅಂದರೆ ನಮ್ಮ ದಿನನಿತ್ಯದಲ್ಲಿ ನಮಗೆ ಆಚರಣೆಗೆ ಬರುವಂತಹ ಒಂದು ಗ್ರಂಥ. ವೇದ ಲೋಕಾಚಾರ, ನಿನ್ನ ಅನುಭವದ ಯುಕ್ತಿ ಶೋಧಿಸಿ ಮೂರನ್ನು ಸಂವಾದಗೊಳಿಸು. ವೇದ ಲೋಕಾಚಾರ, ನಿನ್ನ ಅನುಭವದ ಯುಕ್ತಿ, ಈ ಮೂರನ್ನ ಸಂವಾದಗೊಳಿತು. ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣವದು, ಹಾದಿ ಬೆಳಕದು, ಹಾದಿ ದೀಪವದು ನಿನಗೆ ಮಂಕುತಿಮ್ಮ. ಇವರೆಲ್ಲ ವೇದ ಶಾಸ್ತ್ರ ಎಲ್ಲ ಮಾಡಿ ಇಟ್ಬಿಟ್ಟಿದ್ದಾರೆ. ನೀವು ಅದನ್ನು ಓದಿ ಅರಗಿಸ್ಕೊಂಡು ಆ ಲೈಟಲ್ಲಿ ಹೋಗಿ ಅಷ್ಟೇ. ನೀವೇನಾಗ್ತೀರಿ ಅಂದರೆ ನೀವು ಪೂರ್ಣರಾಗ್ತೀರಿ ಅಷ್ಟೇ. ವಿಲ್ ಬಿಕಮ್ ಫುಲ್.
ನಿಮ್ಗೆ ಏನೇನು ಕೊರತೆ ಅಂತ ಇವಾಗ ಅಂದ್ಕೊಂಡಿದ್ದೀರಿ, ಆ ಕೊರತೆಗೆಲ್ಲ ಒಂದು ಫುಲ್ ಸ್ಟಾಪ್ ಸಿಕ್ಬಿಡುತ್ತೆ. ಕೊರತೆಯೊಂದನ್ನು ನೆನೆದು ಮರಗಿ ಕೊರಳುವುದು ಶಿವನಿಗೆ ಉಪಕೃತಿಯೇ. ಯಾಕೆ ಕೊರಗ್ತಾ ಇದ್ದೀರಾ? ಯಾಕೆ ಕೊರಗ್ತಾ ಇದ್ದೀವಿ ಅಂದರೆ ಅವರಲ್ಲಿ ಇವರು ನೋಡಿ ಕೊರಗ್ತಾ ಅವರೆಲ್ಲ ಚೆನ್ನಾಗಿದ್ದಾರೆ, ನನಗೆ ಮಾತ್ರ ಕಷ್ಟ, ಅವ್ರಿಗೆ ಯಾಕೆ ಕಷ್ಟ ಬರಲ್ಲ? ಅವ್ರು ಯಾವಾಗಲೂ ಖುಷಿಯಾಗೇ ಇರ್ತಾರೆ. ನೀವು ಯಾವಾಗಲೂ ಖುಷಿಯಾಗೇ ಇರ್ತಿರಲ್ಲ ಹೇಗೆ? ಇವ್ರು ಕೇಳಿದ್ರು ಕ್ವಶನ್ ಒಂದು ದಿವಸ, ಆಯಿತಾ? ಸೊ ತಿಳುವಳಿಕೆ ವಿಚಾರ ಮಾರ್ಗ, ಇದು ವಿಚಾರ ಮಾರ್ಗ. ಸೊ ಇದು ಸ್ವಲ್ಪ ಅಧ್ಯಾತ್ಮ ಹುಟ್ಟಿದ್ದೀವಿ. ಹೋದ ಸರಿ ನಾವು ಕಗ್ಗದಲ್ಲಿ ಕೆಲವು ವಿಷಯ ತಗೊಂಡಿದ್ದೀವಿ. ಎಲ್ಲಿವರೆಗೆ ಬಂದಿದ್ದೀವಿ ಅಂದರೆ ಸ್ಥಾಪಿತವೇ 117 ತಗೊಳ್ಳಿ. ಪರಬ್ರಹ್ಮ ತತ್ವವನ್ನು ಗುರುತಿಸುವುದು ಹೇಗೆ ನಮ್ಮ ನಿಜ ಜೀವನದಲ್ಲಿ? ನಮ್ಗೇನು ಗೊತ್ತಿದೆ? ನಮ್ಮಲ್ಲಿರೋ ಬುದ್ಧಿಶಕ್ತಿ, ನಮ್ಮಲ್ಲಿರೋ ನಮ್ಗೆ ಏನೋ ಸ್ವಲ್ಪ ಲಾಜಿಕ್ಕು, ಸ್ವಲ್ಪ ಏನೇನೋ ಗೊತ್ತಿದೆ, ಯಾರೋ ಹೇಳ್ಕೊಟ್ಟಿದ್ದು ಅವರಿಂದ ಇವರಿಂದ ತೊಗೊಂಡು ಇಟ್ಕೊಂಡಿದ್ವಿ. ಅದನ್ನು ನಾವು ಉಪಯೋಗಿಸ್ಕೊಂಡು ತತ್ವವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಹೌದಾ? ನೋಡಿ 117. ಅದಕ್ಕೆ DVG ನೀಟಾಗಿ ಫಾರ್ಮುಲಾಗಳನ್ನು ಅಲ್ಲಲ್ಲೇ ಹಾಕ್ಕೊಟ್ಟಿದ್ದಾರೆ. ನೀವು ಮ್ಯಾಥಮೆಟಿಕ್ಸಲ್ಲಿ ಹಾಗೆ ಫಾರ್ಮುಲೆಲ್ಲ ಬಾಯ್ಪಾಠ ಇಟ್ಕೊಂಡು ಟಕ್ 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 ಅಂತ ಎಕ್ಸಾಮಲ್ಲಿ 100 ತಗೋತಾ ಇದ್ದೀರಲ್ಲ. ಸೊ ಈ ಫಾರ್ಮುಲೆಗಳೆಲ್ಲ ಇಟ್ಕೋಬೇಕು. 100 ಔಟ್ ಆಫ್ 100 ಹೀಗೆ ಎನಿ ಟೈಮ್. ಸೊ ನೀವೇನು ಯಾರೋ ಇದು ಮಾಡಬೇಕು, ನೀವೇ ವ್ಯಾಲ್ಯೂ ಮಾಡಿ ನೀವೇ. ಸೊ ನೋಡಿ 117 ತಗೊಳ್ಳಿ. ತಗೊಂಡ್ರ? ಪರಬ್ರಹ್ಮ ತತ್ವ ಎಲ್ಲಿದೆ? ಈಗ ನಾನೊಂದು ವಿಚಾರ ಮಾರ್ಗದಲ್ಲಿ ಇದ್ದೀನಿ, ನನ್ನನ್ನು ನಾನು ವಿಚಾರ ಮಾಡ್ತಾ ಇದ್ದೀನಿ. ಪರಬ್ರಹ್ಮ ತತ್ವನ ನನ್ನ ದೇಹದಲ್ಲಿ ಹೇಗೆ ಕಂಡುಕೊಳ್ಳೋದು? ಸಣ್ಣ ಲಾಜಿಕ್. ಸ್ಥಾಪಿತವೇ ಜೀವ ನಿನ್ನೊಡಲಿನ ಒಂದಂಗದಲ್ಲಿ. ಈ ಜೀವ ಇದೆಯಲ್ಲ, ನಮ್ಮ ಜೀವ ಇದೆ, ಕರೆಕ್ಟಾ? ಜೀವ ಇದೆಯಾ ನಮಗೆ? ಇದೆ. ಈ ಜೀವ ನಿನ್ನ ಒಡಲಿನ ಒಂದು ಅಂಗದಲ್ಲಿ ಸ್ಥಾಪಿತವೇ. ಈ ಜೀವ ಎಲ್ಲಿದೆ? ಯಾವುದಾರ ಒಂದು ಅಂಗದಲ್ಲಿ ಇದೆಯಾ? ತಲೆಯಲ್ಲಿದೆಯಾ? ಕೈಯಲ್ಲಿದೆಯಾ? ಕಾಲಲ್ಲಿದೆಯಾ? ಹೃದಯ ಕುಹರ ಮಧ್ಯೆ ಶಾಸ್ತ್ರ ಅಲ್ಲಿದೆಯಾ? ಕೇವಲ ಬ್ರಹ್ಮ ಮಾತ್ರ ಅಹಂ ಅಹಂ ಅಹಮಿತಿ ಸಾಕ್ಷಿ ರೂಪೇಣ ಭಾತಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಒಳಗಡೆ ಇದೆ. ಎಲ್ಲಿದೆ? ಸ್ಥಾಪಿತವೇ ಜೀವ ನಿನ್ನೊಡಲಿನ ಒಂದಂಗದಲ್ಲಿ. ಆಪಾದ ಶಿರವು ಮದು ತುಂಬಿರುವುದಂತೆ. ಆಪಾದ ಶಿರ, ಕಾಲಿನಿಂದ ತಲೆಯವರೆಗೆ ಕೂಡ ಜೀವ ಇದೆ. ಎಲ್ಲಿ ಮುಟ್ಟಿದ್ರೂ ನೋವಾಗುತ್ತೆ ನಿಮಗೆ, ಹೌದಾ? ವ್ಯಾಪಿಸುವುದು, ಇದು ಒಂದು ಪಾರ್ಟ್. ವ್ಯಾಪಿಸುವುದು ಅಂತೊಂದು ಚೈತನ್ಯ ವಿಶ್ವದಲ್ಲಿ. ಅದೇ ರೀತಿ ಒಂದು ಚೈತನ್ಯ ಇಡೀ ವಿಶ್ವದಲ್ಲಿ ವ್ಯಾಪಿಸಿದೆ. ಲೇಪಗೊಳ್ಳದ ಸತ್ವ. ಹೇಗೆ ನನ್ನ ದೇಹದಲ್ಲಿ ಜೀವ ವ್ಯಾಪಿಸಿದೆಯೋ, ಇಡೀ ವಿಶ್ವದಲ್ಲಿ ಒಂದು ಚೈತನ್ಯ ವ್ಯಾಪಿಸಿದೆ. ಲೇಪಗೊಳ್ಳದ ಸತ್ತ, ಲೇಖನಿಗೆ ಅಂಟಿಲ್ಲ, ಯಾವುದಕ್ಕೂ ಅಂಟಿಸ್ಕೊಂಡಿಲ್ಲ. ಇನ್ನೊಂದು ಕಗ್ಗ ನಾವು ನೋಡಿದ್ದೀವಿ. ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತಲೆತ್ತೆತ್ತಲು ವಿದ್ಯುಲ್ಲಹರಿಯೊಂದು. ಧೂಳಿಕಣ ಭೂಗೋಳ ರವಿ ಚಂದ್ರ ತಾರೆಗಳ ಚಾಲಿಪುದು ಬಿಡುಗೊಡದೆ. ಎಲ್ಲವನ್ನೇ ಚಲಿಸುವಂತೆ ಮಾಡ್ತಾ ಇದೆ. ಯಾವುದು? ವಿದ್ಯುಲ್ಲಹರಿಯೊಂದು. ಮೇಲೆ ಕೆಳಗೆ ಬಳಿ ಒಳಗೆ ಸುತ್ತಲೆತ್ತೆತ್ತಲು. ಕನಕದಾಸಿಗೆ ಗುರುಗಳು ಬಾಳೆಹಣ್ಣು ಕೊಟ್ಟು, ಯಾರು ಎಲ್ಲರಿಗೂ ಕೊಟ್ಟರು, ಅವನಿಗೂ ಕೊಟ್ಟರು. ಅವನು ವಾಪಸ್ ತಂದು ಕೊಟ್ಟ. ಯಾಕೆ? ಭಗವಂತ ಇಲ್ಲದೇ ಇರೋ ಜಾಗ, ನೋಡದೇ ಇರೋ ಜಾಗ ಯಾವುದು ಇಲ್ಲ, ನಾನು ತಿನ್ಲಿಕ್ಕಾಗಲ್ಲ. ಮೇಲೆ ಕೆಳಗೆ ಬಳಿ ಒಳಗೆ ಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿಯೊಂದು. ಧೂಳಿಕಣ ಭೂಗೋಳ ರವಿ ಚಂದ್ರ ತಾರೆಗಳ ಚಾಲಿಪುದು ಬಿಡುಗೊಡದೆ. ಎಲ್ಲವನ್ನೇ ಚಲಿಸುವಂತೆ ಮಾಡ್ತಾರೆ. ವಿದ್ಯುಲ್ಲಹರಿ ಅದು ನನ್ನೊಳಗಿದೆಯಾ? ಇದೆ. ಹೊರಗಡೆ ಇದೆಯಾ? ಇದೆ. ಒಳಗಡೆ ಇರೋದು ಹೊರಗಡೆ ಇರೋದು ಒಂದೇ, ಪರಬ್ರಹ್ಮ ತತ್ವ. ಈಗ ನಾನು ಏನೇನೋ ಮಾಡ್ತಾ ಇದ್ದೀನಲ್ಲ, ಕಾಂಪಿಟೇಷನ್,
ಅಕ್ಯುಮುಲೇಷನ್, ಬ್ಯಾಂಕ್ ಬ್ಯಾಲೆನ್ಸ್. ಅನ್ನದಾತುರಕ್ಕಿಂತ ಹೊನ್ನಿನಾತುರ ತೀಕ್ಷ್ಣ, ಹೊನ್ನಿನಾತುರಕ್ಕಿಂತ ಹೆಣ್ಣು ಗಂಡಲವು, ಮನ್ನಣೆಯ ದಾಹವು ಎಲ್ಲಕ್ಕಿಂತ ತೀಕ್ಷ್ಣ, ತಿನ್ನುವುದು ಅದು ಆತ್ಮವನೇ ಮಂಕುತಿಮ್ಮ. ಇಷ್ಟೆಲ್ಲ ಹಿಂದೆ ಕೊನೆಗೆ ಏನು ಬೆನಿಫಿಟ್ ಅಂದರೆ ಆತ್ಮವನ್ನೇ ತಿಂದು ಬಿಡುತ್ತೆ. ನಿಮ್ಮ ಪರಬ್ರಹ್ಮ ತತ್ವ ಸ್ವರೂಪದಿಂದ ಬಹಳ ದೂರ ಹೋಗ್ಬಿಟ್ಟಿರ್ತೀರಿ. ಹಾಗಂತ ಹೇಳಿ ಏನು ಕೆಲಸ ಮಾಡೋದು ಬೇಡವಾ, ಮಾಡೋದು ಬೇಡವಾ, ಸಂಪಾದನೆ ಮಾಡೋದು ಬೇಡವಾ? ದೊರೆವ ಜೀತಕ್ಕೆ ದುಡಿತ, ಮರುದಿನದ ಚಿಂತೆ ವಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ, ಸರಳತೆಯ ಪರಿತುಷ್ಟಿ, ಪರಮಾರ್ಥ ದೃಷ್ಟಿ, ಇವು ಸರಿಗೂಡೆ ಸುಕೃತವದು ಮಂಕುತಿಮ್ಮ. ನಮಗೆ ಒಂದು ಸಿವಿಲೈಸೇಷನ್ ಇದೆ. We have accepted civilization. After having accepted the civilization, we have to follow some do's and don'ts. ಪ್ರಿನ್ಸಿಪಲ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್ ಅಂತ ಇವರು ಹೇಳ್ತಾರೆ, ವಿವೇಕಾನಂದರು. ಅದೇನು ಪ್ರಿನ್ಸಿಪಲ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್ ಅಂದರೆ ದೊರೆವ ಜೀತಕ್ಕೆ ದುಡಿತ, ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಗೆಳೆಯರ ಮಡಿ. ಎಂಥ ಸ್ನೇಹಿತರು ಇರಬೇಕಂದ್ರೆ ನಮ್ಮ ಹೊರೆಯನ್ನು ಕಡಿಮೆ ಮಾಡುವಂಥ ಸ್ನೇಹಿತರು ಇರಬೇಕು. ನೋಡಿ, ನಮ್ಮ ಯಜಮಾನರು ಹಾಗೆ ಹೀಗೆ ಅವ್ರು ನಮ್ಮ ಯಜಮಾನರು ಹಾಗೆ, ಇವ್ರ ಕಷ್ಟ ಇವ್ರದ್ದು ಕಷ್ಟ ಪ್ಲಸ್ ಅವ್ರದ್ದು ಕಷ್ಟ ಎರಡನ್ನೇ ಎತ್ಕೊಂಡು ಬರೋದು ಮನೆ. ಹೌದಲ್ವ? ಇದನ್ನೇ ಮಾತಾಡೋದು. ಅವ್ನ ಗಂಡ ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಅವನ ಹೆಂಡ್ತಿ ಇವನ ಹೆಂಡ್ತಿ, ಇವರಿವರ ಕರ್ಮ, ಇವರಿವರ ಬಿಹೇವಿಯರ್ಗೆ ತಕ್ಕನಾಗಿ ಇವರಿಗೆಲ್ಲ ಸಿಕ್ಕಿದ್ದಾರೆ. ಅವರು ಅನುಭವಿಸ್ಬೇಕು. ವಿಚಾರ ಮಾಡಿದರೆ ಇವರು ಅಂತಹ ಒಂದು ಕಷ್ಟಪಡುವಂಥ ಪರಿಸ್ಥಿತಿ ಇಲ್ಲ. ನಿಮ್ಮ ಕಾಂಪ್ಲೆಕ್ಸ್, ನಿಮ್ಮ ಇಮ್ಯಾಜಿನೇಷನ್ ಇದೇ ನಿಮಗೆ ಡೈರೆಕ್ಷನ್ ಕೊಡ್ತಾ ಇರೋದು ಇದಕ್ಕೆಲ್ಲ. ಈ ಕಾಂಪ್ಲೆಕ್ಸ್ ಅದಕ್ಕೆ ನಮ್ಮ ಸೊಸೈಟಿ, ಸಿವಿಲೈಸೇಷನ್ನು, ನಮ್ಮ ಕೋಡ್ ಆಫ್ ಕಾಂಡಕ್ಟ್, ನಮ್ಮ ಲಾ ಎಲ್ಲರೂ ಈ ಥರ ಯೋಚನೆ ಮಾಡಿದ್ರೆ ಇಷ್ಟು ಇದೆ. ಯಾಕೆ ಪೊಲೀಸ್ನವ್ರು ಹಾಕಬೇಕು, ಜಡ್ಜ್ ಹಾಕಬೇಕು, ಯಾಕೆ? ಅದೆಲ್ಲ ಆಗಲ್ಲ ಮಾಡೋಕ್ಕೆ. ಯಾಕೆಂದರೆ ಈ ದಾರಿಗೆ ಬರೋರು ಬಹಳ ಕಡಿಮೆ. ಮನುಷ್ಯಾಣ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಎಷ್ಟೋ ಸಾವಿರ ಮನುಷ್ಯರಲ್ಲಿ ಯಾರೋ ಒಬ್ಬ ಈ ಕಡೆ ಬರ್ತಾನೆ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಕೃಷ್ಣ ಅರ್ಜುನನ್ ಹೇಳ್ತಾನೆ, ಅಂತಹ ಎಷ್ಟೋ ಸಾವಿರದಲ್ಲಿ ಯಾರೋ ಒಬ್ಬ ನನ್ನನ್ನು ತತ್ವತಃ ತಿಳಿದುಕೊಳ್ತಾನೆ. ತತ್ವತಃ ನನ್ನನ್ನು ತಿಳ್ಕೊಳ್ತಾನೆ ಅಂದ್ರೆ ಏನು? ಅವನ ಸ್ವರೂಪದಲ್ಲಿ ಅವನು ನಿಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕೃಷ್ಣ ಅಂದರೆ ಪರಮಾತ್ಮ, ಅರ್ಜುನ ಅಂದರೆ ಜೀವಾತ್ಮ. ಕೃಷ್ಣ ಅರ್ಜುನ ನಿಮ್ಮ ಆಗಿರ್ಲಬಹುದು, ಆಗದೇ ಇರಲಬಹುದು, ನಮ್ಗೆ ಅದು ಬೇರೆ. ನಮಗೆ ಬೇಕಾಗಿರೋದೇನು? ಜೀವನ ಧರ್ಮಯೋಗ. ಗೀತೆ. ಕೃಷ್ಣ ಅಂದರೆ ನಮ್ಮಲ್ಲಿರೋ ಪರಮಾತ್ಮ, ಅರ್ಜುನ ಅಂದರೆ ನಮ್ಮಲ್ಲಿರೋ ಜೀವಾತ್ಮ. ಜೀವಾತ್ಮ ಪರಮಾತ್ಮ ಅಂದರೆ ನಮ್ಮಲ್ಲಿ ಪ್ರತಿದಿನ ಆಗ್ತಾ ಇರುತ್ತಲ್ಲ, ಚಾಟರಿಂಗ್ ಇನ್ಸೈಡ್ ಆಗ್ತಾ ಇರೋವಾಗ ಈಗೋ ಡಾಮಿನೇಟ್ ಆದರೆ ನಿಮಗೆ ನಿದ್ದೆ ಬರಲ್ಲ. ಒಳ್ಳೆ ಪರಮಾತ್ಮ ತತ್ವ ಏನಾದ್ರು ಅಲ್ಲಿ ಬರ್ಲಿಕ್ಕೆ ಶುರುವಾದರೆ ಯು ಗೆಟ್ ಎ ವೆರಿ ಫೈನ್ ಸ್ಲೀಪ್. ಬಿಟ್ಟಾಕು ಎಲ್ಲ, ಯಾವ ಪೊಸಿಷನ್ ಬಿಟ್ಟಾಕು. ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ಲ. ತಿಳುವಳಿಕೆ, ವಿಚಾರ ಮಾರ್ಗ ಏನು ಇಂಪಾರ್ಟೆಂಟು? ತನ್ನ ಮನದಾಟಗಳ ತಾನೇ ನೋಡುತ್ತಲಗುವ, ತನ್ನೊಳು ತಾನಿರುವರಾದವಲು ಭಾವಿಪ, ಚಿನ್ಮಾತ್ರವನ ಬೇರೆ ಬಗೆದು ಜಾನಿಪ, ಚತುರ ಧನ್ಯತೆಯ ಕಂಡವನು. ತನ್ನ ಮನದಾಟಗಳ ತಾನೇ ಬೇರೆಯವ್ರು ನೋಡಿ ನಗೋದಲ್ಲ, ನನ್ನ ಮನಸ್ಸಿನ ಆಟಗಳನ್ನು ನಾನೇ ನೋಡಿ ನಗೋದು. ಸಾಧನೆ ಬೇಕು. ಸಾಧನೆ ಮಾರ್ಗದಲ್ಲಿ ಏನೇನಿದೆ ಅಂದರೆ ಏನೇನಿದೆ? ಯೋಗ ಮಾರ್ಗ, ಜ್ಞಾನ ಮಾರ್ಗ,
ಶುಭ ಕರ್ಮ ಮಾರ್ಗ ಅಂತ ಹೇಳ್ತಾರೆ. ಯೋಗ ಮಾರ್ಗ ಅಂದರೆ ಗೊತ್ತಲ್ಲ, ಯೋಗ ಪ್ರಾಣ, ಒಂದು ಪ್ರಾಣ ಇಟ್ಕೊಂಡು ಪತಂಜಲಿ ಯೋಗ ಸೂತ್ರದಲ್ಲಿ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಏನು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, 8. ಸ್ವಲ್ಪ ಯಾರು ಜಾಸ್ತಿ ಇನ್ವಾಲ್ವ್ ಆಗಿರ್ತಾರೆ ಪ್ರಪಂಚದಲ್ಲಿ, ಸ್ವಲ್ಪ ಡಿಸಿಪ್ಲಿನ್ ಮಾಡಿ ತಗೊಳ್ಳು. ಜ್ಞಾನ ಮಾರ್ಗ, ಸ್ವಲ್ಪ ವೈರಾಗ್ಯ ಬಂದಿದ್ದರೆ, ಸತ್ವಗುಣ ಜಾಸ್ತಿ ಇದ್ದರೆ ಕೂತ್ಕೊಂಡ್ರೆ ಆಯಿತು. ಶುಕ ಆ್ಯಂಡ್ ವಾಮದೇವ ಅಂತ ಹೇಳ್ತಾರೆ ಒಂದು ಕಡೆ. ಅವರಿಗೆ ಸುಮ್ಮನೆ ಹೇಳಿದರೆ ಸಾಕಂತೆ, ನೀನು ಅದೇ ಅಂದರೆ ಅವರಿಗೆ ಬಂದುಬಿಡುತ್ತಂತೆ. ಅಷ್ಟರ ಮಟ್ಟಿಗೆ ಪಕ್ವವಾಗಿರುತ್ತೆ ಶುಕ ವಾಮದೇವ. ತಂದೆ ಹೇಳ್ತಾನಂತೆ ಶುಕನಿಗೆ, ನಿನಗೆ ಅಮ್ಮ ನನಗೆ ಈ ರೀತಿ ಆಗ್ತಾ ಇದೆ ಅಂತ. ಅಷ್ಟು ಹೌದು, ನೀನು ಬ್ರಹ್ಮದಲ್ಲಿ ಇರ್ತೀಯ ಅವಾಗ. ಇನ್ನೊಂದು ಸರಿ ಕೇಳ್ತಾನೆ, ಹೌದು ನೀನು ಬ್ರಹ್ಮದಲ್ಲಿ ಇರ್ತೀಯ. ಅವನಿಗೆ ನಮ್ಮಪ್ಪ ನನ್ನ ಮೇಲೆ ಪ್ರೀತಿಯಿಂದ ಹೇಳ್ತಾ ಇದ್ದಾನೆ ಏನೋ, ಇನ್ನೂ ನಂಬಿಕೆ ಬರಲ್ಲ. ಪುನಃ ಕೇಳಿದ್ರೆ ನೀನು ಹೇಳ್ದ, ಹಾಗಾದ್ರೆ ನೀನು ಜನಕ ರಾಜ ಇದ್ದಾನೆ ಒಬ್ಬ ರಾಜ, ಅವನ ಹತ್ರ ಹೋಗು. ಹೊರಗಡೆ ಅವರು ಹೇಳಿದ್ರೆ ಅರ್ಥ ಆಗುತ್ತೆ, ಅಲ್ಲಿ ಹೋಗ್ತಾರೆ. ಸೊ ಆ ರೀತಿ ಇರ್ತಾರೆ ಯಾರು ಒಂದ್ಸರಿ ಹೇಳ್ತಾರೆ. ಆಮೇಲೆ ಇನ್ನು ನಮ್ಮ ಲೆವೆಲಿಗೆ ಬಂದಾಗ ಶುಭ ಕರ್ಮ ಮಾರ್ಗ. ಸುಮ್ಮನೆ ಒಂದು ಕಡೆ ಕೂತಿರ್ತೀರಾ, ಬೋರ್ ಆಗುತ್ತೆ, ಏನು ಮಾಡೋದು? ಟಿ ವಿ ಅದು ಇದು ಏನೋ ಒಂದು ಈ ಜಸ್ಟ್ ಇಲ್ಲ, ಅದ್ರ ಬದಲು ಪರ್ಕೆ ತಗೊಳ್ಳಿ. ಪರ್ಕೆ ತಗೊಂಡು ನೀಟಾಗಿ ಗುಡಿಸಿ. ನೀವು ಮಾಡೋ ಕೆಲಸ ಅನ್ಎಕ್ಸೈಟಿಂಗ್ ಆಕ್ಟಿವಿಟಿ ಆಗಿರಬೇಕು. ನಾಟ್ ಇಟ್. ನೀವು ಮಾಡೋ ಕೆಲಸ ಎಕ್ಸೈಟ್ ಆಗಬಾರ್ದು. ಪಾತ್ರೆ ಬಟ್ಟೆ ಒಗಿರಿ, ಎಷ್ಟು ಕ್ಲೀನ್ ಮಾಡ್ತಾನೆ ಇರಿ, ಬುಕ್ಕೆಲ್ಲ ತೆಗೀರಿ, ಜೋಡಿಸಿ. ಹೊಸ ವಾಸನೆಗಳು ಉತ್ಪತ್ತಿ ಆಗದೇ ಇರೋಂತಹ ಕೆಲಸ, ಒಣಗಿದ ಎಳೆಗಳೆಲ್ಲ ಎಲ್ಲ ಸೇರಿಸುತ್ತೆ. ಎನಿ ನಾನ್ ಸೆನ್ಸಿಕಲ್ ಆಕ್ಟಿವಿಟಿ, ನಾನ್ ಎಕ್ಸೈಟಿಂಗ್ ಆಕ್ಟಿವಿಟಿ, ಯು ಗೆಟ್ ಇನ್ವಾಲ್ವ್. ಈವನ್ ನಾವು ಮನೆಯಿಂದ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಮಾಡೋ ಕೆಲಸ ಕೂಡ ಈ ಥರ ಇಟ್ ಶುಡ್ ಫೈಂಡ್ ಎ ಪ್ಲೇಸ್ ಆ್ಯಸ್ ನಾನ್ ಎಸೆನ್ಷಿಯಲ್ ನಾನ್ ಎಕ್ಸೈಟಿಂಗ್ ಆಕ್ಟಿವಿಟಿ. ಸುಮ್ಮನೆ ಮಾಡೋದು. ಈ ದೇಹ ಬಂದಿದೆ, ಅವ್ರ ಕೆಲಸ ಮಾಡಬೇಕು, ಮಾಡೋದು. ಧರೆ ಕೋಸಲ ಪರಬ್ರಹ್ಮನೇ ರಘುವರನು. ಧರೆಯೇ ಕೋಸಲ. ಈ ಧರೆ ಅನ್ನೋದು ಕೋಸಲ ರಾಜ್ಯ. ಪರಬ್ರಹ್ಮನೇ ರಘುವರನು. ಪರಬ್ರಹ್ಮ ತತ್ವ ಅನ್ನೋದು ರಾಮ. ಭರತನವರು ಅನುಪಾಲಕ್ರಿಯರು ನಾವು. ಭರತಂತರ ನಾವೆಲ್ಲ ಸೇವಕರು. ಅರಸನೂಳಿಗ ನಮ್ಮ ಸಂಸಾರದ ಆಡಳಿತ. ನಮ್ಮ ಸಂಸಾರ ನಮಗೆ ತಂದೆ ತಾಯಿ ಯಾವುದೊಂದಿದೆ, ನಮಗೆ ಅದು ಪಡ್ಕೊಂಡ್ಬಂದಿರೋದೊಂದಿದೆ. ಅರಸನ ಒಳಿಗ ಪರಬ್ರಹ್ಮ ತತ್ವಕ್ಕೆ ನಾವು ಮಾಡುವ ಸೇವೆ ಏನು? ನಮ್ಮ ಸಂಸಾರದ ಆಡಳಿತ. ಹರುಷದಿಂ ಸೇವಿಸಲ ಮಂಕುತಿಮ. ಪರಬ್ರಹ್ಮನ ಸೇವೆ ಅಂತ ನೀವು ಮಾಡಿದ್ರೆ ಶುಭ ಕರ್ಮ. ನಾನು ಯಾಕೆ ಹಾಗೆ ಹೇಳಬೇಕಾಗಿತ್ತು? ನಾನು ಹೀಗೆ ನಾನು ಮಾಡಲ್ಲ, ನಾನು ಬರಲ್ಲ, ನಾನು ಆಚೆ ಹೋಗ್ತೀನಿ. ಸ್ಮಾಲ್ ಥಿಂಗ್ಸ್. ನಾನು ಹೇಳಿದ್ದೆ ಅಲ್ಲ, ನಾನೇನು ಕಮ್ಮಿ? ಇಬ್ಬರು ಅರ್ನ್ ಮಾಡಿದ್ರೆ ಮೊದಲೆಲ್ಲ ಅದರಲ್ಲಿಲ್ಲ. ಮೊದಲೆಲ್ಲ ಗಣೆ ಹೇಳ್ತಿದ್ರೆ ಹಳೆ ಕಾಲದಲ್ಲಿ ಅವಳು ಹೋಗೋದು ಹಿಂದೆ ಅಷ್ಟೇ. ಅವನೇನು ಹೇಳ್ತಾನೆ, ಕಷ್ಟನ ಸುಖನ. ಇವಾಗ ಸ್ವಲ್ಪ ದುಡ್ಡು ಜಾಸ್ತಿ ಬರುತ್ತೆ ಹೆಂಡತಿ. ಅವನೇನೋ ಬಗ್ಗಿದ್ರೆ ಪರವಾಗಿಲ್ಲ. ಅವನು ನಾನು ದೊಡ್ಡ ನಮ್ಮ ಸಂಪ್ರದಾಯ ಕೇಳಬೇಕು ಅಂದರೆ ಕತೆ. ಸೊ ಇಬ್ಬರಿಗೂ ಈ ರೀತಿ ಭಾವನೆ ಬಂದರೆ, ಅರಸನೊಳಗೆ ನಮ್ಮ ಸಂಸಾರದ ಆಡಳಿತ, ನಾವೆಲ್ಲ ಪರಬ್ರಹ್ಮ ತತ್ವ ಸೇವೆ ಮಾಡ್ತೀವಿ. ನಿನ್ನೊಳಗಿರೋದು ಪರಬ್ರಹ್ಮ ತತ್ವ, ನನ್ನೊಳಗಿರೋದು ಪರಬ್ರಹ್ಮ ತತ್ವ. ಶಿಖಿತ್ವಜನ ಕತೆ ಓದಿದ್ದೀರಲ್ಲ. ಶಿಖಿತ್ವಜನಲ್ಲಿ ಹೆಂಡತಿಗೆ ಬೇಗ ಬ್ರಹ್ಮಜ್ಞಾನ ಬಂದ್ಬಿಡುತ್ತೆ, ಗಂಡನಿಗೆ ಬರಲ್ಲ. ಗಂಡ ಇವಳೇನೋ ನನಗೇನು ಬೇಡ, ಸುಮ್ಮನೆ ಇದ್ದಕ್ಕಿದ್ದಂಗೆ ನಾನು ಬಹಳ ಖುಷಿಯಾಗಿದ್ದೀನಿ. ಅವ್ನು ಬೈತಾನೆ, ಸ್ಟುಪಿಡ್. ಇವಳು ಅಳ್ತಾಳೆ, ಅಯ್ಯೋ ನನಗೆ ಬಂದಿದೆ, ನನ್ನ ಗಂಡ ನನ್ನ ಜೊತೆ ಇರೋನು ಅರ್ಥ ಮಾಡ್ಕೊಳ್ಳೋಲ್ಲ ಏನೋ. ಯೋಗ ಮಾರ್ಗದಲ್ಲಿ ವೇಷ ಬದಲಾಯಿಸ್ಕೊಂಡು ಬಂದವನಿಗೆ ಹೇಳಿ ತಿಳುವಳಿಕೆ ನೀಡಿ ಅವನಿಗೂ ಬ್ರಹ್ಮಜ್ಞಾನ ಬರಲಿಕ್ಕೆ ಸಹಾಯ ಮಾಡ್ತಾಳೆ. ಆಮೇಲೆ ಇಬ್ಬರು ಎಷ್ಟೋ ವರ್ಷಗಳಿಂದ ಇಬ್ಬರು ಬ್ರಹ್ಮಜ್ಞಾನಿಗಳಾಗಿ ಜೀವಂತವಾಗಿ ಇದ್ದು ಹೋಗ್ತಾರೆ.
ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ ರಾಜರಾಗಿ, ರಾಜ ರಾಣಿ. ಸಾಧ್ಯ ಇದೆ. ವಿಚಾರ ಮಾರ್ಗದಲ್ಲಿ ಬಂದಾಗ, ತತ್ವವನ್ನು ತಿಳ್ಕೊಂಡಾಗ ಅಹಂಕಾರ ಯಾವಾಗ ಸಡಿಲವಾಗುತ್ತೆ ಆವಾಗ ಈ ಹೊಂದಾಣಿಕೆ ಬರುತ್ತೆ. ಒಬ್ಬರ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ಹೋಗೋದು ನಮ್ಮ ಕೈಗಿಲ್ಲ. ಬದಲಾವಣೆ ಆದರೆ ಬಹಳ ಸಂತೋಷ. ಆಗದೋದ್ರೂ ಕೂಡ ಬಾಳಿ ಕೊಳಲೆಯವರು ತಮ್ಮ ಬೆಳಕಿನಲ್ಲಿ ಮೇಲೆ ಬೀಳುಗಳಾರ್ಗೆಂದು ನೀನೇನರಿವೆ ತಾಳದಿರು ಗುರುತರವ ಮಂಕುತಿಮ್ಮ. ಅವ್ರು ರಿಸಿಪ್ಟಿವ್ ಆಗಿದ್ರೆ, ನಿಮ್ಮನ್ನು ಕೇಳೋ ರೀತಿ ಇದ್ರೆ ಹೇಳೋದು, ಕೇಳಲಿಲ್ಲ ಆಗಲ್ಲ. ನಿಮ್ಮ ಪಾಡಿಗೆ ನೀವೇ ಕೀನಾಗಬೇಕು. ನಿಮ್ಮ ಸಂತೋಷನೇ ಯಾಕೆ ನೀವು ಕಳ್ಕೋಬೇಕು? ಮೇಲು ಬೀಳುಗಳಾರ್ಗೆಂದು ನೀನೇನರಿವೆ. ಎಷ್ಟು ಸಂಸ್ಕಾರ, ಎಷ್ಟು ಜನ್ಮದ ಪಡ್ಕೊಂಬಂದಿದ್ದಾರೆ ಯಾರಿಗೆ ಗೊತ್ತು. ಈಗ ಯಾರೇ ನಿಮ್ಮಿಬ್ಬರನ್ನ ಪಕ್ಕದಲ್ಲಿ ಹಿಂಗಿಟ್ರೆ ನಿಮ್ಮ ಮಧ್ಯ ರವೇನಿದೆಯಲ್ಲ, ಅದು ಎಷ್ಟು ಆಳ ಇರುತ್ತೆ ಗೊತ್ತಾ? ಏನೋ ಅಕ್ಕಪಕ್ಕ ಇದ್ದೀರ ನೀವು. ಆದರೆ ಒಳ್ಳೆ ಆಗಿದ್ರೆ ಒಳ್ಳೆ. ಆದರೆ ಮನಸ್ಸಿನ ಸಮತೋಲನ ಮಾತ್ರ ನಾಟ್ ಎಟ್ ದ ಕಾಸ್ಟ್ ಆಫ್ ಯುವರ್ ಪೀಸ್. That is more precious than anything in the world, because that is your real nature. Bliss, eternal bliss. ಮೂರನೇ ಒಂದು ಇಡೀ ಜೀವನದಲ್ಲಿ bliss ಅಲ್ಲಿ ನಿದ್ದೆ ಕಳೆದಿರ್ತೀವಿ. ಎದ್ದು ಕೊಡಲ್ಲ ಬಿಗಿ. ಇದು ಇಮ್ಯಾಜಿನೇಷನ್ನ ರಿಯಲ್ ಹೇಳಿ ನೀವೇ. ನಿದ್ದೆಯಲ್ಲಿ ಮೂರನೇ ಒಂದು ಭಾಗ ಬ್ಲಿಸ್ಫುಲ್ ಆಗಿ ಕಳೆದ ಮೇಲೆ ಎದ್ದು ಕೂಡಲೇ ಈ ತರ ಕಗ್ಗಗಳು ಬಂದಾಗ ನಮಗೆ ನಮ್ಮ ಆಲೋಚನೆಯ ಬುಡಕ್ಕೆ ಹೋಗಿ ಆಲೋಚನೆಯನ್ನ ಸಾಫ್ಟ್ ಮಾಡಿ ಪಾಲಿಶ್ ಮಾಡಿ. ಸೊ ಸ್ಥಾಪಿತವೇ ಜೀವ ನಿನ್ನೊಡಲಿನ ಒಂದಂಗದಲ್ಲಿ ಆಪಾದ ಶಿರವಮದು ತುಂಬಿರುವುದಂತೆ. ಆದ್ರಿಂದ ವ್ಯಾಪಿಸುವುದು ಅಂತಹುದು ಒಂದು ಚೈತನ್ಯ. ಎಲ್ಲಿ? ವಿಶ್ವದಲ್ಲಿ, ಇಡೀ ವಿಶ್ವದಲ್ಲಿ ಒಂದು ಚೈತನ್ಯ ಇದೆ. ನಿಮ್ಮೊಳಗೇನಿದೆ, ಹೊರಗೇನಿದೆ. ನಿಮ್ಮೊಳಗೆ ಇರೋದು ಹೊರಗೆ ಇರೋದು ಒಂದೇ. ಲೇಪಗೊಳ್ಳದ ಸತ್ವ ಅದ್ಯಾವುದಕ್ಕೂ ಅಂಟಿ. ಕೃಷ್ಣ ಹೇಳ್ತಾನೆ ಅರ್ಜುನಿಗೆ, ನಮೈ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚ. ನನಗೆ ಕರ್ತವ್ಯ ಅನ್ನೋದೇ ಇಲ್ಲ, ಆದ್ರೂ ಮಾಡ್ತಾ ಇದ್ದೀನಿ. ನಿನ್ನ ರಥ ಓಡಿಸ್ತಾ ಇದ್ದೀನಿ, ನಾನೇನು ಮಾಡಲಿಕ್ಕಾಗ್ತಿಲ್ಲ. ಸಂತೋಷವಾಗಿ ಮಾಡ್ತಾ ಇದ್ದೀನಿ. With the mastery I am doing. With the blissful state I am doing. ಯೋಚನೆ ಮಾಡಬೇಕು, ವಿಚಾರ ಮಾಡಬೇಕು. ಮುಂದಿನ ಕಗ್ಗ 122, 23, 24 ಮೂರು ತೋಳನ. 122 ಇದು ಕೂಡ ಪರಬ್ರಹ್ಮ ತತ್ವವನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿದೆ. ನಮ್ಮ ಮೂಲಕ ವರ್ಣನೆ ಮಾಡಲಿಕ್ಕೆ ಹೊರಟಿದೆ. ನಮ್ಮ ಬಿಹೇವಿಯರ್ನ ಇಟ್ಕೊಂಡು ಪರಬ್ರಹ್ಮ ತತ್ವವನ್ನು ವರ್ಣನೆ ಮಾಡಲಿಕ್ಕೆ ಕಗ್ಗ ಹೊರಟಿದೆ. ನಿಮ್ಗೇನಾದ್ರು ಸ್ವಲ್ಪ ಗ್ಲಿಂಪ್ಸ್ ಸಿಕ್ಕಿದ್ರೆ ಯು ಕ್ಯಾನ್ ಎಂಜಾಯ್ ದಿಸ್. 122 ಜನಿಸಿದುದು ಮೃತಿಯ ನೆಲೆಸದೆ ಕುಲವ ಬೆಳೆಸುವುದು. ಯಾವುದಾದ್ರೂ ಏನಾದರೂ ಜೀವ ಹುಟ್ಟಿದ ಕೂಡಲೇ ಅದು ಸಾಯಕ್ಕೆ ಇಷ್ಟಪಡಲ್ಲ, ಅದು ಕುಲವನ್ನು ಬೆಳೆಸ್ತದೆ. ನೀವು ಬೆಕ್ಕು ತಗೊಳ್ಳಿ, ಅದು ಮರಿ ತಗೊಳಕ್ಕೆ ಆ ಕಡೆ ಇಡೋದು, ಈ ಕಡೆ ಇಡೋದು, ಕುಲವ ಬೆಳೆಸುವುದು. ನಾಯಿ ಹತ್ರ ಹೋಗಿ ಮರಿ ಹತ್ರ ನನ್ನ ಮರಿ. ಜನಿಸಿದುದು ಮೃತಿಯ ನೆಲೆಸದೆ ಕುಲವ ಬೆಳೆಸ. ಒಣಗಿದಂತಿಹ ತೃಣ ಮೂಲ. ಈಗ ಬೇಸಿಗೆಗಾಲದಲ್ಲಿ ಗುಡ್ಡ ಕಡೆ ನೋಡಿ ಎಲ್ಲ ಬೋರ್ಡ್ ಏನಿರಲ್ಲ, ಒಳಗಡೆ ಬೇರೆ ಇರುತ್ತೆ. ಮಳೆ ಬಂದ ಕೂಡಲೇ ಎಲ್ಲ ಚಿಕ್ಕ ಬರುತ್ತೆ. ಸೊ ಒಣಗಿದಂತಿರುವ ತೃಣಮೂಲ ಮೊಳೆಯುವುದು. ಮನುಜರು ಅಳಿವರು, ಮನುಜರು ನಾವೆಲ್ಲ ಹೋಗ್ತೀವಿ,
ಮನುಜ ಸಂತಾನ ಇರು. ಹೌದಾ? ಮನುಜರಳಿವರು ಮನುಜ ಸಂತಾನ ನಿಂತಿ ಅಣಗದು ಆತ್ಮದ ಸತ್ವ. ಸತ್ವಗುಣ, ಭಗವಂತನ ಸದ್ಗುಣ ಅಂದರೆ ಯಾವಾಗಲೂ ಇರುವಂಥದ್ದು. ನಾವಿರಲ್ಲ. ಭಗವಂತನ ಸದ್ಗುಣ ಬೇರೆ ರೂಪದಲ್ಲಿ, ಜೀವ ರೂಪದಲ್ಲಿ ಇರುತ್ತೆ ಪ್ರಪಂಚದಲ್ಲಿ. ಹೇಗೆ ಜನಿಸಿದುದು ಮೃತಿಯ ನೆಲೆಸದೆ ಕುಲವ ಬೆಳೆಸುವುದು, ಒಣಗಿದಂತಿರುವ ತೃಣಮೂಲ ಮೊಳೆಯುವುದು, ಮನುಜರಳಿವರು ಮನುಜ ಸಂತಾನ ನಿಂತಿಹುದು, ಅಣಗುದು ಆತ್ಮದ ಸತ್ವ. ಅದು ಅಣಗಲ್ಲ, ಅದು ಕಂಟಿನ್ಯೂಸ್ ಪ್ರೋಸೆಸ್ ಇದೆ. ಭಗವಂತನ ಸದ್ಗುಣ ಜ್ಞಾಪಕ ಇಟ್ಕೊಳ್ಳಿ, ಸದ್ಗುಣ. ನೆಕ್ಸ್ಟ್, ಬನ್ನ ಭವಣಿಗಳ ತಾನೆನಿದು ಪಟ್ಟಿರೆಯುಂ. ಬನ್ನ ಭಂಗ, ಭವಣಿ ಕಷ್ಟ. ಎಷ್ಟೇ ಪಟ್ಟರೂ ಕೂಡ ಮತ್ತೊಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳನ್ನು ಸನ್ನಯಿಸುವನು ಸುಮ್ಮನಿರಲೊರದೆ ಮಾನವನು. ಸುಮ್ಮನೆ ಇರದೇನೆ ಎಷ್ಟೇ ಕಷ್ಟಪಟ್ಟರು ಕೂಡ ಪುನಃ ಮಾಡ್ತೀನಿ, ಪುನಃ ಮಾಡ್ತೀನಿ, ಮಾಡ್ತೀನಿ ಮಾಡ್ತೀನಿ. ಚಿನ್ಮಯತೆ, ಆತ್ಮಗುಣ. ಇನ್ನು ಮಾಡ್ತೀನಿ, ಇನ್ನು ಮಾಡ್ತೀನಿ. ಚಿತ್ಗುಣ, ಭಗವಂತನ ಚಿತ್ಗುಣ. ಯಾಕೆ ಜನಗಳೆಲ್ಲ ಹೊರಗಡೆ ನೋಡಿ ಏನು ಭಗವಂತನ ಚಿತ್ಗುಣ ಅವರಲ್ಲಿ ನಡೀತಾ ಇದೆ, ಕೆಲಸ ಮಾಡ್ತಾ ಇದೆ. ಇಂಡಸ್ಟ್ರೀಸ್, ಓದೋ ಹುಡುಗರು, ರಿಸರ್ಚ್, ಚಿತ್ಗುಣ, ಭಗವಂತನ ಚಿತ್ಗುಣ. ನಾವು ಕೂಡ ಯಾವುದೋ ಒಂದು ಟೈಮಲ್ಲಿ ನಾವು ಓದೋದು, ಕಷ್ಟಪಡೋದು ಎಲ್ಲ ಮಾಡ್ಕೊಂಡು ಆಮೇಲೆ ಬನ್ನ ಭವಣಿಗಳ ತಾನೆನಿದು ಪಟ್ಟಿರಿಯು ಮತ್ತೊಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳನ್ನು ಸನ್ನಯಿಸುವನು ಸುಮ್ಮನಿರಲೊರದೆ ಮಾನವನು. ಚಿನ್ಮಯತೆ, ಆತ್ಮಗುಣ, ಸದ್ಗುಣ ಆಯಿತು, ಚಿತ್ಗುಣ ಆಯಿತು. ಮೌನದಳೋ, ಮಾತಿನಳೋ, ಹಾಸ್ಯದಳೋ, ಹಾಡಿನಳೋ, ಮನೆಯದಳೋ, ವೀರ ವಿಜಯದಳೋ, ಏನೋ ಎಂತೋ ಸಮಾಧಾನಗಳನ್ನು ಅರಸುತ್ತಿಹ. ಆನಂದ ಆತ್ಮಗುಣ ಮಂಕುತಿಮ್ಮ. ಮೌನದಲ್ಲಿ ಏನು ಹುಡುಕೋದು? ಆನಂದವನ್ನು. ಮಾತಿನಲ್ಲಿ ಮಾತಾಡೋದು ಖುಷಿಯಾಗುತ್ತೆ, ಅವ್ರ ಜೊತೆ ಮಾತಾಡಿದ್ರೆ ಆನಂದ. ಹಾಸ್ಯದಲ್ಲಿ ಹಾಸ್ಯ ಸಂಜೆ ಪ್ರೋಗ್ರಾಮ್ ದೊಡ್ಡ ಏನದು? ಹಾಡಿನಳು ಸಂಗೀತ. ಮಾನವ ಪ್ರಣಯ ಪ್ರೀತಿಯಲ್ಲಿ. ವೀರ ವಿಜಯದಲ್ಲಿ ವೀರ ಹೋರಾಟ, ಯುದ್ಧ ಆಗ್ತಾ ಇದೆ, ಆಗುತ್ತೆ, ಸಾಯ್ತಾರೆ, ಅದೆಲ್ಲ ಬೇರೆ ವಿಷಯ. ಒಳಗಡೆ ಏನಾಗುತ್ತೆ? ಯಾರೋ ಸಾಯ್ತಾರೆ, ಅದು ಬೇರೆ. ವೀರ ವಿಜಯದೊಳಗೆ ಏನೋ ಇಂಥ ಸಮಾಧಾನಗಳೇನು ಅರಸತಿಯ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಇಂಥದ್ರಲ್ಲೆಲ್ಲ. ನೋಡಿ, ಒಬ್ಬ ಸೋಲ್ಜರು ಅವನು ಫೈಟ್ ಮಾಡಿ ಎಷ್ಟೋ ಜನ ಹೊಡೆದ್ರೆ ಎಷ್ಟು ದೇಶಕ್ಕೋಸ್ಕರ. ವೀರ ವಿಜಯದೊಳು ಆನಂದ ಏನದು? ಆತ್ಮಗುಣ. ಯಾರನ್ನು ಸಾಯ್ತಾರೆ, ಯಾರನ್ನು ಅದೆಲ್ಲ ಈ ಲೆಕ್ಕಕ್ಕೆ ಬರಲ್ಲ. ಇಲ್ಲಿ ಅಧ್ಯಾತ್ಮದಲ್ಲಿ ಬಂದಾಗ ಅದೆಲ್ಲ ಹೋಯ್ತು. ಅದೆಲ್ಲ ನಿಮ್ಮ ಹೊರಗಡೆ ಪ್ರಪಂಚಕ್ಕೆ ಹೋದಾಗ ಅಯ್ಯೋ ಮಾಡಬಾರ್ದು, ಅಯ್ಯೋ ಅವ್ರ ಸತ್ತು, ಕ್ರಿಮಿಕೀಟ ಎಷ್ಟು ಸಾಯ್ತದೆ, ಎಷ್ಟು ಬಂದು ನಾವು ಲೆಕ್ಕ ಇಟ್ಟಿದ್ದೀವಿ. ಸರದಿಗಳು ಮೀನೊಂದು ಪುಟ್ಟಲ್ಲಿ ಸಾಯಲಿ ಪರಿವೇ ನಿಲ್ಲವೇನೋ. ಸಮುದ್ರದಲ್ಲಿ ಒಂದು ಕಡೆ ಮೀನು ಹುಟ್ಟುತ್ತೆ, ಸಾಯ್ ರಿಜಿಸ್ಟ್ರಾರ್, ಸಬ್ ಡೆತ್ ಸರ್ಟಿಫಿಕೇಟ್, ಸಬ್ ರಿಜಿಸ್ಟ್ರಾರ್, ಅಟೆಸ್ಟೇಷನ್, ಎಷ್ಟೆಲ್ಲ ನಮಗೆ ಅವತಾರಗಳು. ಮೌನದಳೋ, ಮಾತಿನಳೋ, ಹಾಸ್ಯದಳೋ, ಹಾಡಿನಳೋ, ಮಾನವಂ ಪ್ರಣಯದಳೋ, ವೀರ ವಿಜಯದಳೋ, ಏನೋ ಎಂತೋ ಸಮಾಧಾನಗಳನ್ನು ನಡೆಸಿದ್ವು. ಆನಂದ ಆತ್ಮಗುಣ. ಸೊ ನಮ್ಮಲ್ಲಿ ಸದ್ಗುಣ ಇದೆ, ಚಿತ್ಗುಣ ಇದೆ, ಆನಂದಗುಣ ಇಷ್ಟು ನಮ್ಮಲ್ಲಿ ಇದೆ. ನೆಕ್ಸ್ಟ್ ನೋಡಿ, ಸಚ್ಚಿದಾನಂದಗಳು ಆತ್ಮ ಸ್ವಭಾವ ರಸ. ನಮ್ಮ ಆತ್ಮದ ಸ್ವಭಾವ ರಸ, ನಮ್ಮ ಒಳಗಡೆ ಇರುವ ಅಂತರಾತ್ಮದ ಸ್ವಭಾವ ರಸ ಸಚ್ಚಿದಾನಂದ. ಸಚ್ಚಿದಾನಂದ ರೂಪಾಯ. ಬಚ್ಚಿಡುವುದನ್ನು ಜೀವಿತೆಯ ಮಾಯಿಕತೆ. ಆಯ್ತು, ಸಚ್ಚಿದಾನಂದ ಒಪ್ಕೊಂಡ್ರಿ, ಯಾಕೆ ಹೊಳಿತಾ ಇಲ್ಲ ಅಂದ್ರೆ ಜೀವಿತ ಮಾಯಿಕತೆ ಬಚ್ಚಿಟ್ಟು ಬಿಟ್ಟಿದೆ. ನಮ್ಮ ಮಾಯೆ ಇದೆಲ್ಲ ಕವರ್ ಮಾಡಿಬಿಟ್ಟಿದೆ. ಇಕ್ಷುವೋ ಜೀವ, ಕಬ್ಬಿನ ಹಾಗೆ ಜೀವ. ಗಾಣದವನು ಜಗನ್ಮಾಯೆ. ಹೊರಗಡೆ ಏನು ಕಾಣ್ತಾ ಇದೆ ಇದೆಲ್ಲ ಜಗನ್ಮಾಯೆ, ಇದು ಗಾಣ. ನಮ್ಮನ್ನ ಅರಿತಾ ಇದೆ, ನಿಶ್ಚಯವಿಲ್ಲ. ಯಾವಾಗ ನಮ್ಮಲ್ಲಿ ರಸ ತೆಗಿತಾ ಇದೆ. ನಮ್ಮಲ್ಲಿ ಆತ್ಮಸ ಆಚೆ ಬರಬೇಕಾದ್ರೆ ಹೊರಗಡೆ ನಮಗೆ ಕಷ್ಟ, ಪೆಟ್ಟು, ನೋವು, ಹಿಂಸೆ ಇದೆಲ್ಲ ಆದಾಗ
ಏನು ಎಷ್ಟೊತ್ತಾಗೋದು, ಎಷ್ಟೊತ್ತದ್ದು ಕವಳನ್ನೆಲ್ಲ ಬಿಸಾಕೋದು, ಆರಾಮಾಗಿರೋಣ. ಆ ಸ್ಥಿತಿಗೆ ಬಂದಾಗ ಗೊತ್ತಾಗುತ್ತೆ. ಸಚಿವಾನಗಳು ಆತ್ಮ ಸ್ವಭಾವರಸ. ಬಚ್ಚಿಡುವುದು ಅದನ್ನು ಜೀವಿತೆಯ ಮಾಯಿಕತೆ. ಇಕ್ಷುವೋಲ್ ಜೀವ ಗಾಣದವಲ್ ಜಗನ್ಮಾಯೆ ನಿತ್ಯ ವಿಳೆಯಾಲೆ ಮನೆ ಮಂಕುತಿಮ್ಮ. ಭಗವದ್ಗೀತೆಯಲ್ಲಿ ಒಂದು ಕಡೆ ಬರುತ್ತೆ, ಇದೇ ಕಕ್ಕೆ ಸ್ವಲ್ಪ ವ್ಯತ್ಯಾಸವಾಗಿ, ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಧೂಮೇನಾವ್ರಿಯತೆ ವಹ್ನಿ. ಬೆಂಕಿ ಉರಿತಾ ಇರುವಾಗ ಹೊಗೆ ಮುಟ್ಕೊಂಡಿದೆ, ಹೌದಾ? ಸ್ವಲ್ಪ ಗಾಳಿ ಬಂದಾಗ ಹೊಗೆ ಪಕ್ಕಕ್ಕೆ ಹೋಗುತ್ತೆ, ಬೆಂಕಿ. ಸತ್ವಗುಣದವರಿಗೆ ಸ್ವಲ್ಪ ಗಾಳಿ ಬಂದರೆ ಸಾಕು, ದೇ ಸ್ಟಾರ್ಟ್ ಶೈನಿಂಗ್. ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ. ಕನ್ನಡಿ ಇದೆ, ಮುಖ ನೋಡಿದ್ರೆ ಕಾಣ್ತಾ ಇಲ್ಲ. ಏನು ಮಾಡಬೇಕು? ಚೆನ್ನಾಗಿ ಉಜ್ಜಬೇಕು. ಸ್ವಲ್ಪ ರಜೋಗುಣಿಗಳಾದರೆ ದೇ ಹ್ಯಾವ್ ಟು ಸ್ಟ್ರಗಲ್ ಹಾರ್ಡ್ ಟು ಕ್ಲೀನ್ ದ ಮಿರರ್. ನಮ್ಮ ಒಳಗಡೆ ಇರೋ ಪ್ರತಿ ಪಟಲದಲ್ಲಿರೋ ಆ ಇಮ್ಯಾಜಿನರಿ ಕಾನ್ಸೆಪ್ಟ್ ಮಾಯನ್ನ ಉಜ್ಜಬೇಕು. ಯಾರು? ರಜೋಗುಣಿಗಳು. ರಜೋಗುಣಿಗಳು ಇರ್ತಾರಲ್ಲ, ಗೊತ್ತಲ್ಲ, ಇಂಡಸ್ಟ್ರೀಸ್. ಓಕೆ ವಾಟ್ಸ್ ದ ಪ್ರಾಫಿಟ್, ವಾಟ್ಸ್ ದ ಬಜೆಟ್ ತೋರಿಸ್ಬೇಕು. ರಜೋಗುಣಿ ಕರೆಕ್ಟಾ? ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ. ಕನ್ನಡಿ ಅದು. ಸತ್ವಗುಣದವರಿಗೆ ಬೆಂಕಿ, ಹೊಗೆ. ಯಥೋಲ್ಬೇನಾವೃತೋ ಗರ್ಭ. ಈ ತಮಗುಣದವ್ರ ಕಥೆ ಏನು? ಗರ್ಭದಲ್ಲಿರೋ ಶಿಶು 9 ತಿಂಗಳು ಕಾಯಬೇಕು ಆಚೆ ಬರಬೇಕಾದ್ರೆ. ಅಲ್ಲಿ ವೇಟ್. ತಮೋಗುಣಿಗಳು ದೇ ಹ್ಯಾವ್ ಟು ವೇಟ್ ಟಿಲ್ ದೇ ಕಮ್ ಔಟ್. ಸಚ್ಚಿದಾನಂದಗಳು ಆತ್ಮ ಸ್ವಭಾವರಸ. ಬಚ್ಚಿಡುವುದನ್ನು ಜೀವಿತೆಯ ಮಾಯಿಕತೆ. ಇಕ್ಷುವೋಳ್ ಜೀವ ಗಾಣದವಲ್ ಜಗನ್ಮಾಯೆ ನಿತ್ಯ ಇಳೆಯಾಲೆ ಮನೆ ಮಂಕುತಿಮ್ಮ. ನಮ್ಮ ರಸ ಆಚೆ ಬರೋದು, ಸಂಸಾರ ಬೇಕು, ಎಲ್ಲ ಬೇಕು. ಒಂದು ವೇಳೆ ನಿಮ್ಮ ರಸ ಎಲ್ಲ ಬಂದ್ಬಿಟ್ಟು ನೀವು ಪಕ್ವವಾಗಿದ್ದರೆ ಕ್ಯಾನ್ ಎಂಜಾಯ್ ದ ಗಾಣ. ಬೇರೆಯವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ, ಸ್ಕೂಲೆಲ್ಲ ಫಸ್ಟ್ ನಮ್ಮ ಪೇಪರ್ ಸಿಕ್ಬಿಟ್ರೆ ನನ್ನ ಮುಂದೆ 2 ಏಟ್ ಬೀಳುತ್ತೆ, ಅಷ್ಟು ಬಂದ್ಬಿಡೋದು. ಆಮೇಲೆ ಬೇರೆಯವ್ರಿಗೆಲ್ಲ 8 ಬೀಳುತ್ತಲ್ಲ, ಅದರೊಳಗೆ ಖುಷಿ. ಆಮೇಲೆ ರೈಟ್ ಎಂಜಾಯ್ ದ ವರ್ಲ್ಡ್. ಅಯ್ಯೋ ಪಾಪ ಕಷ್ಟಪಡ್ತಾ ಇದ್ದಾರಲ್ಲ, ದೇವರೇ ಇವರೆಲ್ಲ ಒಳ್ಳೇದು ಮಾಡಪ್ಪ. ಕಗ್ಗದಲ್ಲಿ ಕಥೆ ಇದೆ. ಕಗ್ಗದ ಕಥೆಯಲ್ಲಿ ಒಬ್ಬರು ಮೇಷ್ಟ್ರಿದ್ದಾರೆ. ಅವ್ರೇನು ಮಾಡ್ತಾರೆ ಅಂದರೆ, ಸಂಜೆ ಆಗುತ್ತಾ ಗುಡಿಲಿ ಒಂದು ಸಾಲೆ, ಅಲ್ಲಿ ಹೋಗಿ ಒಂದು ಹಳೆಯ ಶೀಟ್ ಹೊತ್ಕೊಂಡು ಕೂತ್ಕೊಂಡಿರ್ತಾರೆ. ಹೊಳೆವ ಕಣ್ಣ ಕಾಣದರ್ಗೆ ಮೂಟಿಯಂತೆ ಕಾಣುವಂ. ಬಂದು ಹೋಗೋ ಬರೋ ಭಕ್ತರನ್ನೆಲ್ಲ ನೋಡ್ತಾ ಇರ್ತಾನೆ, ಕಣ್ಣು ಹೊಳಿತಾ ಇರುತ್ತೆ. ಆಯಿತಾ? ಹೋಗಿ ಬರುವ ಭಕುತ ಜನಕ್ಕೆ ಮರುಕ ನೋಟವ ಬೀರುವಂ. ಜನಗಳು ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ರೆ ಕಷ್ಟಪಡ್ತಾ ಇದ್ದಾರೆ, ದೇವರೇ ಒಳ್ಳೇದು ಮಾಡಪ್ಪ. ಒಬ್ಬ ತತ್ವಜ್ಞ ಏನು ಮಾಡ್ತಾನೆ ಅಂದರೆ ಇದು ಮಾಡ್ತಾನೆ. ಯಾರಿಗೂ ನೀವು ಏನು ಹೇಳೋಕ್ಕಾಗಲ್ಲ, ಯಾರನ್ನೂ ಬದಲಾವಣೆ ಮಾಡೋಕ್ಕಾಗಲ್ಲ, ಯಾರು ನಿಮ್ಮನ್ನು ಕೇಳೋ ಸ್ಥಿತಿ ಇರಲ್ಲ. ನೀವೇನು ಮಾಡ್ಬೋದು? ಒಂದು ಕಡೆ ಕೂತ್ಕೊಂಡು ದೇವರೇ ಒಳ್ಳೇದು ಮಾಡಪ್ಪ, ಇಷ್ಟು ಮಾಡ್ಬೋದು. ನಿಮಗೆ ಅಷ್ಟು ತಾಳ್ಮೆ, ಅಷ್ಟು ನಂಬಿಕೆ ಇದ್ದರೆ, ನಿಮ್ಮೊಳಗೆ ಇರುವ ಪರಮಾತ್ಮ ಹೊರಗಡೆ ಒಂದು ಅನ್ನೋ ಮನೋಧಾರಿತೆ ಬಂದಿದ್ದರೆ ಯು ಕ್ಯಾನ್ ಡೂ ದಿಸ್. ಹೈಯೆಸ್ಟ್ ಸಾಧನ. ಯು ಕ್ಯಾನ್ ಎಂಜಾಯ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ.
शांति। हरि ओम। श्री गुरुभ्यो नमः। हरि ओम।